ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಡೂಯಿಂಗ್ ಅ ಪೋಯಮ್ ಫ್ರಮ್ 5th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಪದ್ಯವನ್ನು ಮಾಡ್ತಾ ಇದ್ದೀವಿ. ಯಾವ ಪದ್ಯ? ಸ್ವಾತಂತ್ರ್ಯದ ಹಣತೆ. ಓಕೆ, ಸ್ವಾತಂತ್ರ್ಯದ ಹಣತೆ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್ಸ್. Take a pencil for making a note of the meanings. Okay, so let's start with the poem. ಸ್ವಾತಂತ್ರ್ಯದ ಹಣತೆ. ಸ್ವಾತಂತ್ರ್ಯ ಅಂದರೆ ಇಂಡಿಪೆಂಡೆನ್ಸ್. ಹಣತೆ ಅಂದರೆ ದೀಪ, ಲ್ಯಾಂಪ್, ದಿಯಾ. ಓಕೆ, ಬೆಳಕು, ವಾಟ್ ಎವರ್ ಇಟ್ ಇಸ್. ಈ ಪದ್ಯವನ್ನು ಬರೆದವರು KS ನಿಸಾರ್ ಅಹಮದ್. It's always mandatory that you have to tell the name of the poet whenever you recite the poem. ಓಕೆ, ಯಾವಾಗಲೂ ನೀವು ಖಂಡಿತವಾಗಿಯೂ ಕವಿಯ ಹೆಸರನ್ನು ನೀವು ಹೇಳಲೇಬೇಕು ಪದ್ಯ ಓದಬೇಕಾದ್ರೆ. ಓಕೆ, ಈ ಪದ್ಯವನ್ನು ಬರೆದವರು KS ನಿಸಾರ್ ಅಹಮದ್. ಓಕೆ, ಲೆಟ್ಸ್ ಸ್ಟಾರ್ಟ್. ಸ್ವಾತಂತ್ರ್ಯದ ಹಣತೆ, ಇಂಡಿಪೆಂಡೆನ್ಸ್ ಲ್ಯಾಂಪ್ ಅವರ ದೀಪ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಅಂದರೆ ಸದಾ, ಯಾವಾಗಲೂ. ಉರಿಯುತ್ತಿರುವ, ಉರಿಯೋದು ಅಂದ್ರೇನೋ ಬೆಳಗೋದು, ಟು ಲೈಟ್ ಅಪ್. ಹಾಗೆ ಸ್ವಾತಂತ್ರ್ಯದ ಹಣತೆ, ಇಟ್ಸ್ ಅ ಫ್ರೀಡಮ್ ಲ್ಯಾಂಪ್ ವಿಚ್ ಇಸ್ ಆಲ್ವೇಸ್, ಯಾವಾಗಲೂ ಉರಿಯುತ್ತೆ. ಆಲ್ವೇಸ್ ಇಟ್ ಗಿವ್ಸ್ ಅ ಲೈಟ್. ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ. ಸೊ ತೈಲ, ತೈಲ ಅಂದರೆ ಏನು? ಆಯಿಲ್. ಸೊ ಟು ಲೈಟ್ ಅಪ್ ದ ಲ್ಯಾಂಪ್ ವಾಟ್ ಡು ವಿ ನೀಡ್? ಏನು ಬೇಕು? ಎಣ್ಣೆ ಬೇಕು. ವಿ ನೀಡ್ ಅ ಆಯಿಲ್. ಓಕೆ, ಸೊ ವಾಟ್ ಈಸ್ ದಟ್ ಆಯಿಲ್ ಹಿಯರ್? ಫಾರ್ ದ ಫ್ರೀಡಮ್, ಫಾರ್ ದ ಇಂಡಿಪೆಂಡೆನ್ಸ್ ಫೈಟ್. ವಾಟ್ ಈಸ್ ದ ಫ್ರೀಡಮ್? ವಾಟ್ ಈಸ್ ದ ಆಯಿಲ್? ದ ಆಯಿಲ್ ಇಸ್ ಅವರ್ ಫೈಟ್, ಅವರ್ ವರ್ಕ್. ದುಡಿಮೆ, ದುಡಿಮೆ ಅಂದರೆ ವರ್ಕ್. ದುಡಿಮೆ ಅನ್ನುವ ತೈಲ ಎರೆಯುತ್ತಿರಲು, ಎರೆಯೋದು ಅಂದರೆ ಪೋರ್. So the word is splits like this. I will also give you the splitting of the word at the end of the video. Okay, so please listen to the video, then you can go. You have a few exercises and the meanings, everything. Okay, ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ. ಜನತೆ is a society, the people. Without any ಬಿಡುವು ಅಂದರೆ without any gap, without any rest, they are working and working, working. So this hard work is like a oil that is pouring, getting poured to the deepa, getting poured to the lamp. So the independence is very fruitful for us. Alva? So did we get independence so easily? People were fighting and fighting and fighting every day, and one good day we got the independence. So that is what it means. So this is the oil is like a work, hard work, without rest. The people are working hard for the independence. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಎಂತು, ಹೇಗೆ? ಕುಂದಬಹುದು, how can it be dull? How can it become blur or a dull? ಯಮ್ಮ ಅಂದರೆ ನಮ್ಮ, ಅವರ್. ತಾಯ್ನಾಡಿನ, the motherland. ಘನತೆ, dignity. How can it be a dull? How the motherland, how my country's dignity can become dull when I'm working so hard for the freedom? ಅರ್ಥ ಆಯ್ತಾ? Yes. So I'm telling mostly in English and Kannada, ಎರಡನ್ನೂ ಮಿಕ್ಸ್ ಮಾಡ್ತೀನಿ. So no need to worry. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಸೊ ರಿಮೆಂಬರ್ ಅಲ್ಪಪ್ರಾಣ, ಮಹಾಪ್ರಾಣ ಎಲ್ಲ ನೆನ್ಪಿಟ್ಕೊಳ್ಳಿ ವೈಲ್ reciting the poem. You have to recite this complete poem. If you don't know ಅಲ್ಪಪ್ರಾಣ, ಮಹಾಪ್ರಾಣ, ವಿಡಿಯೋ ಇದೆ, ಗ್ರಾಮರ್ದು ವಿಡಿಯೋ ಇದೆ. ಪ್ಲೀಸ್ ಗೋ ಬ್ಯಾಕ್ ಟು ದಟ್ ಆ್ಯಂಡ್ ಯು ಕ್ಯಾನ್ ನೋ ವಾಟ್ ಈಸ್ ಅಲ್ಪಪ್ರಾಣ, ಮಹಾಪ್ರಾಣ. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಸ್ಟ್ಯಾನ್ಸಾ. ಮುಳ್ಳಿನಿಂದ, ಫ್ರಮ್ ದ ಥಾನ್ಸ್. ಓಕೆ, ಮುಳ್ಳು ಅಂದರೆ ಥಾನ್ಸ್. ಅರಿವೆ, ಬಟ್ಟೆ, ಕ್ಲಾತ್. ಬಿಡಿಸಿದಂತೆ, ಓಕೆ, ಲೈಕ್ ರಿಮೂವಿಂಗ್, ಲೈಕ್ ಬಂತೆ
as we got mukti, did we get a freedom? Mukti is a freedom. Did we get a freedom so easily? So mulla mele, if you have a thorn, you put a cloth on that, and how difficult is to remove the cloth from the thorns? Do we take like this, just like this ತಗೊಳ್ತೀವಾ? ಇಲ್ಲ. ನಾವೇನು ಮಾಡ್ತೀವಿ, ನಿಧಾನವಾಗಿ ಬಟ್ಟೆಯನ್ನು ತೆಗಿತೀವಿ, ಸೊ ದಟ್ ಬಟ್ಟೆ ಹರಿಬಾರ್ದು ಅಲ್ವಾ. ದ ಕ್ಲಾತ್ ಶುಡ್ ನಾಟ್ ಗೆಟ್ ಡ್ಯಾಮೇಜ್, ಕರೆಕ್ಟಾ? ಎಸ್. ಆ ಥರ ನಿಧಾನವಾಗಿ, ಬಹಳ ಈಸಿಯಾಗಿ ಬರಲಿಲ್ಲ. ವಿ ಡಿಡ್ಂಟ್ ಗೆಟ್ ದ ಫ್ರೀಡಮ್ ಸೋ ಈಸಿಲಿ ಅಲ್ವಾ. ನಿಧಾನವಾಗಿ ಸಿಕ್ತು, ಕಷ್ಟಪಟ್ವಿ ನಾವು. ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ. ಹುಲಿಯ ಬಾಯ, ಟೈಗರ್ಸ್ ಮೌತ್. ಬಾಯ ಅಂದರೆ ಬಾಯಿ, ಹುಲಿಯ ಅಂದರೆ ಟೈಗರ್ಸ್, ಮೇವ ಅಂದರೆ ಫುಡ್, ಕಸಿಯುವಂತೆ ಟು ಗ್ರ್ಯಾಬ್ ಇಟ್. ಧೀರ ಶಕ್ತಿ, ಧೀರ ಅಂದರೆ ಬ್ರೇವ್, ಶಕ್ತಿ ಅಂದರೆ ಸ್ಟ್ರೆಂತ್. ಸೊ ಹೌ ಡು ಯು ಪುಟ್ ಇನ್ ಅ ಸೆಂಟೆನ್ಸ್? ಸೊ ಈಸ್ ಇಟ್ ಈಸಿ ಟು ಗ್ರ್ಯಾಬ್ ದ ಫುಡ್ that is there in the tiger's mouth? Is it easy? Is it easy to take the food of the tiger in front of the tiger? Easy, na? No, only the brave and the strong person, the powerful person can do it. Alva? Adhe tara, it was not so easy to get the freedom. It was so difficult. Only the brave people made it. Only the strong people, they got the independence. Okay? ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ. ಪಡೆಯಿತದನು ಜನತೆ ಬಾಳ ಬೆಸೆಯ ನಾಡಭಕ್ತಿ. ಪಡೆಯಿತದನು ಅಂದರೆ ರಿಸೀವ್ಡ್, ದ ಪೀಪಲ್ ರಿಸೀವ್ಡ್ ಇಟ್. ಜನತೆ ಅಂದರೆ ಐ ಆಲ್ರೆಡಿ ಟೋಲ್ಡ್, ಪೀಪಲ್ ಆರ್ ಸೊಸೈಟಿ, ದೇ ರಿಸೀವ್ಡ್ ಇಟ್. ಬಾಳ ಬೆಸೆಯ, ಬಾಳ ಅಂದರೆ ಲೈಫ್, ಬೆಸೆಯ, ಬೆಸೆಯೋದು ಅಂದರೆ ಕೂಡಿಸೋದು, ಟು ಆ್ಯಡ್ ಟುಗೆದರ್. ಓಕೆ. Nadabhakti, how did we receive this freedom? By combining all the patriotism, the devotion towards the nation. Nadabhakti is a patriotism. Adrinda we received a freedom. Alva? ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ. ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ. ಪಡೆಯಿತದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ. ಓಕೆ, ಸೊ ರಿಸೈಟ್ ಮಾಡ್ಕೊಳ್ಳಿ. ಈಸಿ, ಇಟ್ ಈಸ್ ವೆರಿ ಈಸಿ. ನೆಕ್ಸ್ಟ್ ಸ್ಟ್ಯಾನ್ಸ್ ಹೋಗೋಣ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ. ಸೊ ಸ್ವಾತಂತ್ರ್ಯ, ವಿ ಗಾಟ್ ದ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಜೊತೆಗೇನೆ ಡಿಡ್ ವಿ ಬಿಕಮ್ ವೆರಿ ಡೆವಲಪ್ಡ್ ಕಂಟ್ರಿ? ಆಗ್ಬಿಟ್ವಾ ನಾವು? ಡಿಡ್ ವಿ ಸ್ಟಾರ್ಟ್ ಮೇಕಿಂಗ್ ಅ ಮನಿ ಮೋರ್ ಆ್ಯಂಡ್ ಮೋರ್? ಈಸಿಯಾಗಿ ಏನು ಗಳಿಕೆ ಆಗಿಲ್ಲ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಮನಿ, ಇಟ್ಸ್ ಅಬೌಟ್ ಎವ್ರಿಥಿಂಗ್. ದ ಎಕಾನಮಿ, ದ ಅಗ್ರಿಕಲ್ಚರ್ ಇರ್ಬೋದು, ದ ರೆಸ್ಪೆಕ್ಟ್, ಎವ್ರಿಥಿಂಗ್, ಎಜುಕೇಷನ್, ಎವ್ರಿಥಿಂಗ್. ನಥಿಂಗ್ ಕೇಮ್ ಸೋ ಈಸಿಲಿ. ನಥಿಂಗ್ ವಿ ಅರ್ನ್ಡ್ ವಿತ್ ದ ಫ್ರೀಡಮ್. ಏನೂ ಇಲ್ಲ. ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ. ಸೊ ವ್ಯಕ್ತಿ ಅಂದರೆ ಪರ್ಸನ್. Each and every person worked it so hard from the scratch because of their hard work. So we are here, standing here, proudly saying India is developing in many terms. Alva? ವ್ಯಕ್ತಿ ಬೆವರ ಹೀರಿ, ಬೆವರನ್ನ ಹೀರಿದೆ. Okay, it squeezed. The ಬೆವರು is a sweat. ಮರವಾಗಿದೆ, the tree. It became a tree. Which became a tree? The sprout. ಮೊಳಕೆ is a sprout. ಸುಮ್ಮನೆ ಟ್ರೀ ಆಗುತ್ತಾ? No. You will put a seed ಹೊಡೆದು ಮೊಳಕೆ ಆಗುತ್ತೆ, ಮೊಳಕೆ ಹೊಡೆದು ಬೀಜ ಹೊಡೆದು ಮೊಳಕೆ ಆಗುತ್ತೆ, ಮೊಳಕೆಯಿಂದ ಗಿಡದಿಂದ ಮರ. ಓಕೆ, ಅದೇ ಥರ ಸುಮ್ಮನೆ ಸಿಕ್ಕಿಲ್ಲ ನಮಗೆ. ವಿ ಡಿಡ್ಂಟ್ ಅರ್ನ್ ಎನಿಥಿಂಗ್ ಈಸಿಲಿ. ಎವ್ರಿ ಒನ್ ವರ್ಕ್ಡ್ ಹಾರ್ಡ್. ಎಲ್ಲ ಬೆವರ ಮಹಿಮೆ. ಬೆವರು ಸುಮ್ಮನೆ ಬರುತ್ತಾ? ಯು ವರ್ಕ್ ಹಾರ್ಡ್, ದೆನ್ ಓನ್ಲಿ ಯು ವಿಲ್ ಸ್ವೆಟ್. ಸುಮ್ಮನೆ ಕೂತಿದ್ರೆ ಸ್ವೆಟ್ ಆಗುತ್ತಾ? ಆಗಲ್ಲ. ಮೇಲೇರಿದ ಹಾಗೆ ಭದ್ರಪಾಯ ಉಂಟು ಗೃಹಕ್ಕೆ. ಸೊ ಟು ಬಿಲ್ಡ್ ಅ ಹೌಸ್ ಏನು ಮಾಡಬೇಕು? ವಿ ವಿಲ್ ಪುಟ್ ಅ ಗುಡ್ ಫೌಂಡೇಶನ್. ಪಿಲ್ಲರ್ ಹಾಕ್ತೀವಿ, ಪಾಯ ಹಾಕ್ತೀವಿ. ಪಾಯ ಅಂತಾರೆ ಫೌಂಡೇಶನ್. ಅದು ಹಾಕಿದ್ರೇ ಮನೆ ನಿಲ್ಲುತ್ತೆ. ದ ಹೌಸ್ ವಿಲ್ ಬಿ ಸ್ಟ್ರಾಂಗ್. ಇಲ್ಲ ಅಂದರೆ ಮನೆ ಬಿದ್ದೋಗುತ್ತೆ, ಇಟ್ ವಿಲ್ ಫಾಲ್ ಡೌನ್. ಹಾಗೆ ಭದ್ರವಾಗಿರಬೇಕು. ಭದ್ರ ಅಂದರೆ ಸ್ಟ್ರಾಂಗ್. ಸೊ ದೇ ಮೇಡ್ ದ ಫೌಂಡೇಶನ್ ಸ್ಟ್ರಾಂಗ್. The people, the ancestors, they made the foundation strong for this house, the India ಅನ್ನೋ ಮನೆಗೆ. ಗೃಹ ಅಂದರೆ ಮನೆ. ಮೇಲೇರಿದ ಹಾಗೆ, as we climbed up and up,
Why are we going up and up? Because our foundation is good. Our foundation is strong. ಅದಕ್ಕೆ ಹೇಳೋದು ಬೆಳೆಯುವ ಪೈರು ಮೊಳಕೆಯಲ್ಲೇ. ಓಕೆನಾ? ಒಳ್ಳೆ ಬೀಜ ಹಾಕಿದರೆ ಒಳ್ಳೆ ಗಿಡ ಮರ ಬರುತ್ತೆ. ಅದಕ್ಕೆ ಹೇಳೋದು ಚಿಕ್ಕ ಮಕ್ಕಳು ಒಳ್ಳೆಯದನ್ನು ಕಲಿಬೇಕು. ಲರ್ನ್ ಅ ಗುಡ್ ಬಿಹೇವಿಯರ್, ಬಿ ಗುಡ್, ಡೂ ಗುಡ್ ಆಲ್ವೇಸ್. ಸೊ ಯು ಕ್ಯಾರಿ ದ ಸೇಮ್ ಥಿಂಗ್ ಇನ್ ಯುವರ್ ಲೈಫ್. ಸೊ ನೆವರ್ ಲೈಸ್ ಹೇಳಬೇಡಿ, ಸುಳ್ಳು ಹೇಳಬೇಡಿ, ನಿಜ ಹೇಳಿ ಯಾವಾಗಲೂ. ವಾಟ್ ಎವರ್ ಇಟ್ ಈಸ್, ಸ್ವಲ್ಪ ಸುಳ್ಳು ಇಟ್ಸ್ ಫೈನ್, ಬಟ್ ಯಾವಾಗಲೂ ನಿಜ ಹೇಳಬೇಕು. ಡೂ ಗುಡ್, ಬಿ ಗುಡ್. ನಿಮ್ಮ ಪಕ್ಕದಲ್ಲಿ ಯಾರಿಗಾದ್ರು ಗೊತ್ತಿಲ್ಲ ಹೇಳ್ಕೊಡಿ, ಟೀಚ್ ದೆಮ್. ಇಟ್ಸ್ ಆಲ್ವೇಸ್ ಗುಡ್. ಡೋಂಟ್ ವರ್ಕ್ ಓನ್ಲಿ ಫಾರ್ ಅ ಮಾರ್ಕ್ಸ್. ಆಲ್ವೇಸ್ ಗೇನ್ ನಾಲೆಡ್ಜ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಎಸ್. ನೆಕ್ಸ್ಟ್ ಹೋಗೋಣ ಸ್ಟ್ಯಾನ್ಸಾ. I'll repeat this, okay? ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲೆಲ್ಲ ಗಳಿಕೆ, ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರಪಾಯ ಉಂಟು ಗೃಹಕ್ಕೆ, ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ. ಸೊ ಯು ಆರ್ ಮೂವಿಂಗ್ ಫಾರ್ವರ್ಡ್. ಸಾಗಿತಿದ್ರ, ಯು ಆರ್ ಮೂವಿಂಗ್. ಸಲ್ಲುತ್ತಿರಲಿ, ಲೆಟ್ ಇಟ್ ಬಿ your attention on the success. ಸಾಧನೆಯೆಡೆ. ಎಲ್ಲಿದೆ ಗೋಲ್? ಎಲ್ಲಿದೆ? ವೇರ್ ಇಸ್ ಯುವರ್ ಗೋಲ್? ವೇರ್ ಇಸ್ ಯುವರ್ ಅಚೀವ್ಮೆಂಟ್? ವಾಟ್ ಇಸ್ ದರ್? ಏಮ್ ಎಲ್ಲಿದೆ ಅದ್ರ ಕಡೆ ಗಮನ ಇರಬೇಕು. ಯುವರ್ ಅಟೆನ್ಷನ್ ಶುಡ್ ಬಿ ಅಂಡ್ ಫೋಕಸ್ ಶುಡ್ ಬಿ ಆನ್ ದ ಸಕ್ಸಸ್. ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ. ಪ್ರಾಣ ಅಂದರೆ ಲೈಫ್, ಪಗಡೆ ಆಡೋದು ಅಂದರೆ ಲೂಡೋ, ದ ಗೇಮ್. So it was just like a game for the people who got us independence. They didn't think about anything. They didn't think about their life. They fought for a freedom. They fought for the future generation. Alva? So are we doing the same kind of a thing now? We are being so selfish. We took the independence. We took everything for granted, and we are being so selfish, and we are just making use of everything. We are spoiling the nature, we are spoiling the earth, we are spoiling the water, everything. ಎಲ್ಲವನ್ನು ನಾಶ ಮಾಡ್ತಾ ಇದ್ದೀವಿ. So, what I'm telling is, they sacrificed a lot. ಅವರಿಗೆಲ್ಲ ನಮ್ಮ ನಮನ. We have to salute them. Whatever it is, we have to salute them. So, ಪ್ರಾಣವನ್ನೇ ಪಗಡೆಯಾಡಿದ್ದಾರೆ. ಓಕೆ, ಆಡಿದವರಿಗೆ ಎಮ್ಮ ನಮ್ಮ ನಮನ. ಸಲ್ಯೂಟ್ ಅಂಡ್ ಶೋ ದ ಗ್ರ್ಯಾಟಿಟ್ಯೂಡ್. ತಾಯಿ ಮುಡಿಗೆ, ತಾಯಿ ಅಂದರೆ ಮದರ್, ಮುಡಿ ಯಾವ ಮದರ್? ಭಾರತ ಮಾತೆ. ಮುಡಿ ಅಂದರೆ ತಲೆಗೆ. ದಿನವು ಎವ್ರಿ ಡೇ, ಪ್ರತಿದಿನ. ಏರುತ್ತಿರಲಿ ಹೂವುದವನ. ಶೋ ದ ರೆಸ್ಪೆಕ್ಟ್. ಯಾವ ಥರ ವಿಲ್ ಶೋ ದ ರೆಸ್ಪೆಕ್ಟ್? ವಿಲ್ ಪುಟ್ ದ ಫ್ಲವರ್ ಆನ್ ದ ಗಾಡ್ ಅಲ್ವಾ? ದವನ, ಹೂವು ದವನ ಅಂದರೆ ಫ್ಲವರ್ಸ್. ಓಕೆ, Davana is a kind of a leaf which is a fragrance, which holds the fragrance, and they will use in between the garland. You might have seen adana. Okay na? So ನನ್ನ ಪ್ರತಿದಿನ ನನ್ನ ತಾಯಿಗೆ ನಾನು ಪೂಜೆ ಮಾಡ್ತೀನಿ. I'll pray and I'll salute for my mother India. ನನ್ನ ಭಾರತಾಂಬೆಗೆ ನಾನು ಪೂಜೆ ಮಾಡ್ತೀನಿ. ಇದು ಈ ಪದ್ಯ. ಓಕೆ, ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯಿ ಮುಡಿಗೆ ದಿನವೂ ಏರುತ್ತಿರಲಿ ಹೂವುದವನ. ಅರ್ಥ ಆಯ್ತಾ? ಇಟ್ಸ್ ಅ ವೆರಿ ವಂಡರ್ಫುಲ್ ಪೋಯಮ್ ದಟ್ ವಾಸ್ ರಿಟನ್ ಬೈ K.S. ನಿಸಾರ್ ಅಹಮದ್ ರವರು. K.S. ನಿಸಾರ್ ಅಹಮದ್ ಈಸ್ ಅ ವೆರಿ ನೋನ್ ಅಂಡ್ ದ ಪಾಪ್ಯುಲರ್ ಪೊಯಟ್. ಪಾಪ್ಯುಲರ್ ಕವಿ ಇವರು ಬಂದು ಬಹಳ ಹೆಸರುವಾಸಿಯಾದಂಥ ಕವಿ ನಮ್ಮ K.S. ನಿಸಾರ್ ಅಹಮದ್ ರವರು. ಇವರು ಬೆಂಗಳೂರಲ್ಲಿ ದೇವನಹಳ್ಳಿ, ಇವಾಗ ಏರ್ಪೋರ್ಟ್ ಇದೆ ಅಲ್ಲ, ಎಸ್, ಅಲ್ಲಿ ಜನಿಸಿದವರು ಇವರು. ಇವರಿಗೆ ಎಷ್ಟೋ ಪ್ರಶಸ್ತಿಗಳು ಬಂದಿದೆ. ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ಆ್ಯಕ್ಚುಲಿ. ಓಕೆನಾ? ದೀಸ್ ಆರ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್ ದೀಸ್ ಹ್ಯಾವ್ ಗಾಟ್ ಟು ದೆಮ್. ಓಕೆ, ಸೊ ಇವರ ಇನ್ನೊಂದು ಪದ್ಯ ಇದೆ, ನಿತ್ಯೋತ್ಸವ. ಅದು ತುಂಬ ಫೇಮಸ್. ಯು ಮೈಟ್ ಹ್ಯಾವ್ ಹರ್ಡ್ ಆ್ಯಕ್ಚುಲಿ. ಜೋಗದ ಸಿರಿ ಬೆಳಕಿನಲ್ಲಿ, ಈ ಥರ ಒಂದು ಬರುತ್ತೆ. That is a very wonderful poem. I think it is there in some of the textbook actually, if I won't forget. So ನಿಮಗಿಲ್ಲ. ಸೊ ಒಂದ್ಸಲ ನಾನು ಪದ್ಯವನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಸ್ವಾತಂತ್ರ್ಯದ ಹಣತೆ. ಯು ಕ್ಯಾನ್ ಆಲ್ಸೋ ರಿಸೈಟ್ ವಿತ್ ಟುಗೆದರ್. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ,
ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿತದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ. ಮೇಲೇರಿದ ಹಾಗೆ ಭದ್ರಪಾಯ ಉಂಟು ಗೃಹಕ್ಕೆ, ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡೆ ಗಮನ. ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯಿ ಮುಡಿಗೆ ದಿನವೂ ಏರುತ್ತಿರಲಿ ಹೂವುದವನ. ಈ ಪದ್ಯವನ್ನು ಬರೆದವರು KS ನಿಸಾರ್ ಅಹಮದ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ದಿಸ್ ಸೋ ಪೇಷನ್ಸ್ಲಿ. ಓಕೆನಾ, ಇದು ನಮಗೆ ಬಹಳ ಉಪಯೋಗ ಆಗುತ್ತೆ ಬಿಕಾಸ್ ಐ ಹ್ಯಾವ್ ಯೂಸ್ಡ್ ಮೋಸ್ಟ್ ಆಫ್ ದ ಇಂಗ್ಲಿಷ್ ವರ್ಡ್ಸ್ ಸೊ ದಟ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. Okay, so please share ಮಾಡಿ with your friends also. This will be very useful for them also. Okay, so if you have liked the video, please like ಮಾಡಿ. And regarding the exercises, I will help you out with the exercise because as I'm getting more requests for the exercise. Okay, we have only few questions left out. So let me just tell you. Now questions ಓದ್ತೀನಿ, I'll make you understand the question but I won't tell you the answers. Okay, so ಸದಾ ಉರಿಯಬೇಕಾದದ್ದು ಯಾವುದು? ದಿಸ್ ಇಸ್ ಅ ಪ್ರಶ್ನೆ ಉತ್ತರ. ಪ್ರಶ್ನೆ ಅಂದರೆ ಕ್ವೆಶನ್, ಉತ್ತರ ಅಂದರೆ ಆನ್ಸರ್. ಸದಾ ಉರಿಯಬೇಕಾದದ್ದು ಯಾವುದು? ಸದಾ ಇಸ್ ಆಲ್ವೇಸ್. ಉರಿಯಬೇಕಾದದ್ದು ವಿಚ್ ಹ್ಯಾಸ್ ಟು ಗ್ಲೋ ಆರ್ ಅ ಬ್ರೈಟ್ ಅಪ್ ಎವ್ರಿ ಟೈಮ್. ಯಾವುದು ಇಸ್ ಅ ವಿಚ್. ಓಕೆ, ಧೀರ ಶಕ್ತಿ ಉಳ್ಳವರು ಏನು ಮಾಡಬಲ್ಲರು? ಧೀರ ಶಕ್ತಿ, ದ ಒನ್ ಹ್ಯಾಸ್ ಅ ಸ್ಟ್ರಾಂಗ್ ಪವರ್, ಸ್ಟ್ರೆಂತ್. ಏನು ಉಳ್ಳವರು ಇಸ್ ದ ಒನ್ ಹೂ ಹ್ಯಾಸ್. ಓಕೆ, ಏನು, ವಾಟ್, ಮಾಡಬಲ್ಲರು, ವಾಟ್ ದೇ ಕ್ಯಾನ್ ಡೂ. ಅರ್ಥ ಆಯ್ತಾ? ಎಸ್, ರೈಟ್ ದ ಆನ್ಸರ್. ಮೊಳಕೆ ಉಂಟಾದದ್ದು ಹೇಗೆ? ಹೌ ಡಿಡ್ ದಿಸ್ ಸ್ಪ್ರಾಟ್ ಬಿಕೇಮ್? ಮೊಳಕೆ ಹೇಗೆ ಬಂತು? ನಮ್ಮ ಗಮನ ಯಾವುದರ ಕಡೆ ಸಲ್ಲಬೇಕು? ನಮ್ಮ ಗಮನ, ಅವರ್ ಅಟೆನ್ಷನ್ ಯಾವುದರ ಕಡೆ? ಟುವರ್ಡ್ಸ್ ವಿಚ್ ಸೈಡ್ ಸಲ್ಲಬೇಕು? ಟುವರ್ಡ್ ವಿಚ್ ಸೈಡ್ ಇಟ್ ಶುಡ್ ಬಿ. ಇದು ಸಿಂಪಲ್. ನೆಕ್ಸ್ಟ್ ಯು ಹ್ಯಾವ್ ಅ ಪದ್ಯ ಪೂರ್ತಿ ಮಾಡಿ, ಕಂಠಪಾಠ ಮಾಡಿ. ಕಂಠಪಾಠ ಅಂದರೆ ಮೆಮರೈಸ್ ಮಾಡಬೇಕು ನೀವು, ಪೂರ್ತಿ ಅಂದರೆ ಪೂರ್ಣಗೊಳಿಸಿ, ಕಂಪ್ಲೀಟ್ ಮಾಡಿ. ದೆನ್ ನಿಮಗೆ ಲಿಂಗಗಳು ಇದೆ. ದಿಸ್ ಐ ವಿಲ್ ಟೇಕ್ ಅ ಸಪ್ರೇಟ್ ಎಕ್ಸಸೈಸ್ ಇನ್ ಅ ಗ್ರಾಮರ್ ಸೆಕ್ಷನ್. ಐ ವಿಲ್ ಎಕ್ಸ್ಪ್ಲೇನ್ ದ ವಾಟ್ ಈಸ್ ಲಿಂಗ ಆ್ಯಂಡ್ ಆಲ್. ಓಕೆ, ಸೊ ಅಷ್ಟೇ, ಇಟ್ಸ್ ವೆರಿ ಈಸಿ, ಮುಗ್ದೋಯ್ತು. ವಿ ಹ್ಯಾವ್ ಓನ್ಲಿ ಫ್ಯೂ ಕ್ವೆಶನ್ ಆನ್ಸರ್ಸ್. ಸೊ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಇಟ್ಸ್ ವೆರಿ ಯೂಸ್ಫುಲ್ ವಿಡಿಯೋ, ರೈಟ್? ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕೇಳಿಸ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಯು ಹ್ಯಾವ್ ದ ಎಂಡ್ ಆಫ್ ದ ವಿಡಿಯೋ, ಯು ಹ್ಯಾವ್ ಅ ಪದಗಳ ಅರ್ಥ ಇಂಗ್ಲೀಷಲ್ಲಿದೆ ಆ್ಯಂಡ್ ಯು ಹ್ಯಾವ್ ಅ ಆಲ್ಸೋ ದ ಬಿಡಿಸಿ ಬರೆಯಿರಿ, ಸ್ಪ್ಲಿಟ್ ಆ್ಯಂಡ್ ರೈಟ್, ಸೊ ದಟ್ ಇಟ್ಸ್ ವಿಲ್ ಬಿ ಈಸಿ ಬಿಕಾಸ್ ದೆರ್ ಆರ್ ಫ್ಯೂ ಕಾಂಪ್ಲಿಕೇಟೆಡ್ ವರ್ಡ್ಸ್ ವೇರ್ ಯು ನೀಡ್ ಅ ಲಿಟಲ್ ಮೋರ್ ಅಟೆನ್ಷನ್. ಓಕೆ, ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ಕಂಠಪಾಠ ಮಾಡಿ ಈ ಪದ್ಯವನ್ನು, ಮೆಮರೈಸ್ ಆ್ಯಂಡ್ ಸೆಂಡ್ ಇಟ್ ಟು ಮೀ ವಿತ್ ಯುವರ್ ಓನ್ ಟ್ಯೂನ್. ಐ ವಿಲ್ ಅಪ್ಲೋಡ್ ಯುವರ್ ಸಾಂಗ್ ಇನ್ ಕನ್ನಡ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಲೈಕ್ ಮಾಡಿ, share it with your friends, and if you are not yet subscribed and if you are watching for the first time, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ಯು ಕ್ಯಾನ್ ರೈಟ್ ಅ ಮೇಲ್ ಟು yashasvikannadavani@gmail.com. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.